ನಮಸ್ಕಾರ ಗೆಳೆಯರೆ. ಮಹತ್ವದ ವಿದ್ಯಮಾನವೊಂದರಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದರ ಮೂಲಕ ಈವರೆಗಿನ ಸಿಜೆಪಿ ಹೋರಾಟಕ್ಕೆ ಒಂದು ಸ್ಫೋಟಕ ತಿರುವು ಸಿಕ್ಕಿದೆ. ಸರ್ಕಾರದ ವರ್ಚಸ್ಸಿಗೆ ಎಲ್ಲವನ್ನ ಮೀರಿ ತಮ್ಮ ವರ್ಚಸ್ಸಿಗೆ ಎಲ್ಲಾದ್ರೂ ಧಕ್ಕೆ ಬರುತ್ತೆ ಎನ್ನುವಂತಹ ಸಿಚುಯೇಷನ್ ಕ್ರಿಯೇಟ್ ಆದರೆ ಮೋದಿಯವರು ತಲೆ ಕೆಡಿಸ್ಕೋತಾರೆ, ಭಯ ಬೀಳ್ತಾರೆ. ಜನಶಕ್ತಿ ಒಂದು ರೀತಿಯಲ್ಲಿ ಒಗ್ಗಟ್ಟಿಂದ ಕಂಡು ಬಂದು ಅದು ತಮ್ಮ ಬುಡಕ್ಕೆ ಬರುತ್ತೆ ಎನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಮೋದಿಯವರು ಅಂತಹ ಸಿಚುಯೇಷನ್ ನಿಂದ ಗಾಬರಿ ಬೀಳ್ತಾರೆ ಎನ್ನುವಂತಹ ಸಂಗತಿ ಈ ರಾಜೀನಾಮೆಯಿಂದ ನಮಗೆ ಬಯಲಾಗಿದೆ. ಹಾಗಾದ್ರೆ ಏನೆಲ್ಲ ಆಯಿತು? ಇದಕ್ಕಿದ್ದ ಹಾಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಕ್ಕೆ ಏನ್ ಕಾರಣ, ಯಾವ ಯಾವ ಸಂಗತಿಗಳ ಕಾರಣ, ಮತ್ತು ತಮ್ಮ ರಾಜೀನಾಮೆ ಪತ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಏನೆಲ್ಲ ಹೇಳಿದ್ದಾರೆ, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇವತ್ತು ರೋಚಕ ವಿದ್ಯಮಾನ ನಡೆಯಿತು. ಒಂದ್ ಕಡೆ ಸಿಜೆಪಿ ಜಂತರ್ ಮಂತರ್ ಅಷ್ಟೇ ಅಲ್ಲ, ದೇಶಾದ್ಯಂತ ಬೃಹತ್ ಆಂದೋಲನಕ್ಕೆ ಭರ್ಜರಿ ಸಿದ್ಧತೆಯನ್ನು ನಡೆಸುತ್ತಿರುವ ಬೆನ್ನಲ್ಲೇ ಮತ್ತೊಂದು ಕಡೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ದಿಢೀರ್ನೆ ತಮ್ಮ ರಾಜೀನಾಮೆ ಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರವಾನೆ ಮಾಡಿದ್ರು. ಈ ವಿದ್ಯಮಾನ ಒಂದು ರೀತಿಯಲ್ಲಿ ಪ್ರತಿಭಟನಾಕಾರರನ್ನು ಅಷ್ಟೇ ಅಲ್ಲ, ದೇಶದ ಪ್ರಮುಖ ವಲಯವನ್ನ, ಜನಸಾಮಾನ್ಯರನ್ನ ಬೆಚ್ಚಿ ಬೀಳಿಸಿತು. ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷ ತಮ್ಮ ದಶಕಗಳ ಆಡಳಿತದಲ್ಲಿ ಒತ್ತಡಕ್ಕೆ ಮಣಿಯದಿರುವ ಸಂದೇಶವನ್ನ ಪದೇ ಪದೇ ರವಾನೆ ಮಾಡುತ್ತೆ. ಪ್ರತಿಪಕ್ಷಗಳ ಆಗ್ರಹಗಳಿರ್ಬೋದು, ವಿವಾದಗಳಿರ್ಬೋದು, ಪ್ರತಿಪಕ್ಷಗಳ ಪ್ರತಿಭಟನೆಗಳಿರಬಹುದು. ಇಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷ, ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಾವುದೇ ಒತ್ತಡಕ್ಕೆ ಮಣಿಯದೆ ತಿರುಗೇಟು ಕೊಡುವಂತಹ ತಂತ್ರವನ್ನ ರೂಪಿಸುವುದರಲ್ಲಿ ನಿಸ್ಸೀಮರು ಅನ್ನೋದು ನಮಗೆ ಈವರೆಗೆ ಕಂಡು ಬಂದಂತಹ ಸತ್ಯ. ಆದರೆ ಸಿಜೆಪಿ ಪ್ರೊಟೆಸ್ಟ್ ಅಲ್ಲಿ ಅವರು ಒತ್ತಡಕ್ಕೆ ಮಂಡಿದ್ದಾರೆ. ಆದರೆ ಸಿಜೆಪಿಯ ಶಕ್ತಿ ಕಂಡು ಅವರು ದಂಗಾಗಿದ್ದಾರೆ. ಆದರೆ ಸಿಜೆಪಿಯ ಶಕ್ತಿ ಅವರ ತಂತ್ರಗಳನ್ನ ಬುಡಮೇಲು ಮಾಡಿದೆ. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೇ ಸಾಕ್ಷಿ. ತಮ್ಮ ರಾಜೀನಾಮೆ ಪತ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಡೀಪ್ಲಿ ಡಿಸ್ಟರ್ಬ್ಡ್, ಅಂದ್ರೆ ಆಳವಾಗಿ ನನ್ನ ಮನಸ್ಸಿಗೆ ನೋವಾಗಿದೆ, ನಾನು ವಿಚಲಿತರಾಗಿದ್ದೇನೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಇಟ್ ಇಸ್ ನಾಟ್ ಎ ಮ್ಯಾಟರ್ ಆಫ್ ಪ್ರೆಸ್ಟೀಜ್, ಅಂದ್ರೆ ಇದನ್ನು ಅಹಂಕಾರದಿಂದ, ಈಗೋಯಿಂದ ತಗೊಳ್ಳುವಂತಹ ವಿಚಾರ ಅಲ್ಲ. ಅಂದ್ರೆ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುವ ರೀತಿಯಲ್ಲಿ ಆ ರಾಜೀನಾಮೆ ಪತ್ರ ಇದೆ. ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ, ಸಾಮಾನ್ಯವಾಗಿ ಇಂತಹ ಪ್ರತಿಭಟನೆಗಳು, ಚಳವಳಿಗಳು ನಡೆದ್ರೆ ಇಲ್ಲ ಪಾಕಿಸ್ತಾನದ ಜೊತೆ ಬ್ರ್ಯಾಂಡ್ ಆಗೋದು, ಇಲ್ಲ ದೇಶ ವಿರೋಧಿ ಶಕ್ತಿಗಳ ಜೊತೆ ಬ್ರ್ಯಾಂಡ್ ಮಾಡೋದು, ಇಲ್ಲ ಕಾಶ್ಮೀರದಲ್ಲಿ ಇರುವಂತಹ ದೇಶ ವಿರೋಧಿ ಶಕ್ತಿಗಳ ಜೊತೆ ಲಿಂಕ್ ಕೊಡೋದು, ಆ ನಂತರ ಇಡೀ ಪ್ರತಿಭಟನೆಯನ್ನೇ ಒಂದು ರೀತಿಯಲ್ಲಿ ಗೊಬ್ಬೆಪ್ಸೋದು, ಇದು ಮೊದಲಿಂದಲೂ ನಡ್ಕೊಂಡ್ ಬಂದಿರುವಂತಹ ತಂತ್ರ. ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ವಿಚಾರದಲ್ಲಿ ಇದು ಆಗ್ಲಿಲ್ಲ. ಮತ್ತು ಎಂತಹ ತಂತ್ರಕ್ಕೂ ಸಿಜೆಪಿ ಜಗ್ಲಿಲ್ಲ. ದೇಶದ ಹಲವು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧ ಬೀದಿಗಿಳಿಯುವ ಪ್ರತಿಭಟನೆ ನಡೆಸುವಂತಹ ಒಂದು ಆಂದೋಲನದ ಸ್ವರೂಪವನ್ನ ಇದು ಪಡೀತು. ಆದ್ರಿಂದ ಧರ್ಮೇಂದ್ರ ಪ್ರಧಾನ್ ಇಡೀ ಪ್ರತಿಭಟನೆಯನ್ನ ಒಂದು ರೀತಿಯಲ್ಲಿ ಈ ಪ್ರತಿಭಟನೆ ದೇಶ ವಿರೋಧಿ ಶಕ್ತಿಗಳ ಕೈಗೆ ಸಿಲುಕಿ ಅದು ದುರ್ಬಳಕೆ ಆಗಬಾರ್ದು, ಆದ್ದರಿಂದ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಗೆ ಮೆರಿಟೋರಿಯಸ್ ಸ್ಟೂಡೆಂಟ್, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಎಕ್ಸಾಮ್ ಮಾಫಿಯಾ ಕೈಗೆ ಸಿಕ್ಕಿ ನಲಗಬಾರ್ದು ಅನ್ನುವ ವಿಚಾರವನ್ನ ಹೇಳ್ತಾರೆ. ರಾಜೀನಾಮೆ ಕೊಡೋಗಿಂತ ಮೊದಲು ಈ ವಿಚಾರ ಧರ್ಮೇಂದ್ರ ಪ್ರಧಾನ್ ಅವರು ಅರಿತು ಕ್ವಶನ್ ಪೇಪರ್ ಲೀಕನ್ನ ತಪ್ಪಿಸಿದ್ರೆ ಸರಿ ಇತ್ತು. ಈಗ ರಾಜೀನಾಮೆ ಕೊಡಬೇಕಾದ್ರೆ ಎಕ್ಸಾಮ್ ಮಾಫಿಯಾ ಅಂತಂದ್ರೆ ಆ ಮಾತಿಗೆ ಹೆಚ್ಚು ಏನಾದರೂ ಬೆಲೆ ಇದೆಯಾ? ಇದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಕಡೆಗೆ ಅವ್ರು ಹೇಳಿದ್ದಾರೆ, ಮೋದಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ, ನನ್ನ ಮೇಲಿಟ್ಟ ನಂಬಿಕೆ, ನನ್ನ ಮೇಲಿಟ್ಟ ವಿಶ್ವಾಸ ಅಂತ ಅದು ಸಾಂಪ್ರದಾಯಿಕವಾಗಿ ಹೇಳುವಂತಹ ವಿಚಾರ. ಹೀಗೆ ತಮ್ಮ ರಾಜೀನಾಮೆ ಪತ್ರದಲ್ಲಿ ಅವರು ಹೇಳಿದ್ದಾರೆ. ಇನ್ನು ಪ್ರೈಮ್ ಮಿನಿಸ್ಟರ್ ಸೂಚನೆ ಮೇರೆಗೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಸರಿ. ಆದರೆ ಇಲ್ಲಿ ಕೆಲವು ವಿಚಾರಗಳನ್ನು ನಾನು ದಾಖಲೆ ಮಾಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಒಂದು, ಒತ್ತಡಕ್ಕೆ ಮಣಿದು
ಆಗ್ರಹಕ್ಕೆ ಮಣಿದು ಇದು ಸಾರ್ವಜನಿಕ ಬದುಕಲ್ಲಿ ನನ್ನ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ ಅನ್ನುವಂತಹ ಸಿಚುವೇಶನ್ಗೆ ತಲೆಬಾಗಿ ಮೋದಿಯವರು ಪಡೆಯುತ್ತಿರುವಂತಹ ಎರಡನೇ ರಾಜೀನಾಮೆ, ಮೊದಲನೇ ರಾಜೀನಾಮೆ ಅಕ್ಬರ್ ಅವರ ರಾಜೀನಾಮೆ ಮೀಟು ಆಂದೋಲನದಲ್ಲಿ ಅವರ ಸಹೋದ್ಯೋಗಿ ಪತ್ರಕರ್ತೆಯೊಬ್ಬರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟರು ಎನ್ನುವ ಆರೋಪದ ಮೇಲೆ ರಾಜೀನಾಮೆಯನ್ನು ಒತ್ತಡಕ್ಕೆ ಮಣಿದು ತೆಗೆದುಕೊಂಡಿದ್ರು. ಇದು ಅಷ್ಟೇ, ಸಿಜೆಪಿಯನ್ನ ಅವರು ಹ್ಯಾಂಡಲ್ ಮಾಡಿದ ರೀತಿನೇ ತಪ್ಪಿತ್ತು. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿಯ ಮಕ್ಕಳು ಅಲ್ಲಿ ಧರಣಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಪ್ರೀತಿಯಿಂದ ಗೌರವಯುತವಾಗಿ ನಡ್ಕೋಬಹುದಾಗಿತ್ತು. ಅವರು ಉಪವಾಸ ಕೂತವ್ರನ್ನ ಸೌಜನ್ಯದಿಂದ ನಡ್ಕೊಂಡು ಅವ್ರನ್ನ ಎಪ್ಸೋದಲ್ಲಿ ಮನವೊಲಿಸಬಹುದಾಗಿತ್ತು. ಅದರ ಬದಲಿಗೆ ಅಟ್ಟಹಾಸದ ಪೊಲೀಸ್ ಫೋರ್ಸ್ ಅನ್ನ ಬಳಸಿದ್ರು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಳಸಿದ್ರು. ಮೊಳೆನಲ್ಲಿರುವ ದೊಣ್ಣೆಯಿಂದ ಹೊಡೆಯುವಂತಹ ರೀತಿಯಲ್ಲಿ ಅವನ್ನ ಹಿಂಸಿಸಲಾಯಿತು. ತುಂಬಾ ಕೆಟ್ಟದಾಗಿ ಚಿತ್ರಹಿಂಸೆಗೆ ಗುರಿಪಡಿಸಲಾಯಿತು, ಅವಮಾನ ಮಾಡಲಾಯಿತು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ರಾಹುಲ್ ಗಾಂಧಿ ಅವರನ್ನ ಪಪ್ಪು ಪಪ್ಪು ಎಂದು ಗೇಲಿ ಮಾಡಿ ದಶಕಗಳ ಕಾಲ ಅವರ ವರ್ಚಸ್ಸಿಗೆ ಧಕ್ಕೆ ತಂದ್ರಲ್ಲ, ಅಂತ ಪರಿಸ್ಥಿತಿಯನ್ನ ಮೋದಿ ಎದುರಿಸಬೇಕಾಯಿತು. ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಎಷ್ಟು ಭರ್ಜರಿ ಇತ್ತು ಅಂತಂದ್ರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಅದೆಷ್ಟೇ ಮೋದಿಯವ್ರನ್ನ ಸಪೋರ್ಟ್ ಮಾಡಿದ್ರು ಕೂಡ ಅವು ಪರಿಣಾಮವನ್ನು ಸೃಷ್ಟಿಸಲಿಲ್ಲ. ಅಂದ್ರೆ ಈ ಪ್ರತಿಭಟನೆ ಸಾಮಾಜಿಕ ಮಾಧ್ಯಮಗಳನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಲಿಷ್ಠವಾಗಿ ಯೂಸ್ ಮಾಡ್ಕೊಂಡಿದ್ರ ಪರಿಣಾಮ ಸರ್ಕಾರ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಲ್ಲಿಯವರೆಗೆ ಅಂತಂದ್ರೆ ಮೋದಿಯವರು ತನ್ನ ವರ್ಚಸ್ಸು ಕುಸಿತಾ ಇದೆ, ಈ ಸರ್ಕಾರದ ವರ್ಚಸ್ಸು ಈ ಯುವಶಕ್ತಿಯ ಮುಂದೆ ಕುಸಿತಾ ಇದೆ ಎನ್ನುವಂತಹ ಭೀತಿಗೆ ಒಳಗಾದರು. ಮತ್ತು ದೇಶವ್ಯಾಪಿ ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಪ್ರತಿಭಟನೆಗಳು ಸ್ಫೋಟಗೊಂಡ ಕಾರಣ ಎಲ್ಲೋ ಒಂದ್ ಕಡೆ ಇದೊಂದು ಪ್ರಚಂಡ ಜನಶಕ್ತಿಯ ಅಲೆಯಾಗಿ ರೂಪುಗೊಂಡು ಶಾಶ್ವತವಾಗಿ ಒಂದು ಪರ್ಯಾಯ ಶಕ್ತಿಯಾಗಿ ಬೆಳಿಬಹುದು ಎನ್ನುವಂತಹ ಲೆಕ್ಕಾಚಾರ ಕೂಡ ಬಿಜೆಪಿಯನ್ನು ಅಲ್ಲಾಡಿಸ್ತು. ಇದರ ಪರಿಣಾಮವಾಗಿಯೇ ಆಗಿದ್ದಾಯ್ತು. ಈಗಲಾದರೂ ರಾಜೀನಾಮೆ ಪಡ್ಕೊಳ್ಳೋಣ, ಇಲ್ಲದೆ ಹೋದ್ರೆ ಬರುವ 2-3 ದಿನಗಳಲ್ಲಿ ದೇಶದಲ್ಲಿ ಪ್ರತಿಭಟನೆಯ ಭುಗಿಲೇಳುತ್ತೆ ಎನ್ನುವ ಗುಪ್ತರಾಳದ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಮೋದಿಯವರು ಪಡ್ಕೊಂಡಿದ್ದಾರೆ. ಒಟ್ಟಾರೆ ನಮಗೆ ಇದರಿಂದ ಸಂದೇಶ ಏನು ಅಂತಂದ್ರೆ, ಎಲ್ಲ ಒಂದ್ ಕಡೆ ಕೆಲವು ಇಶ್ಯೂಸ್ಗಳಿವೆ ಅಲ್ವಾ, ಅದು ನಿರುದ್ಯೋಗದಂತಹ ವಿಚಾರಗಳು, ಯುವಶಕ್ತಿಯ ಕೆಲವು ಸಮಸ್ಯೆಗಳಿವೆ ಅಲ್ವಾ, ಆ ಸಮಸ್ಯೆಗಳ ಮುಂದೆ ನೀವು ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಲಾಭ ಪಡೆಯುವಂತಹ ಪ್ರಯತ್ನಗಳು ವಿಫಲ ಆಗ್ತವೆ ಎನ್ನುವುದಕ್ಕೆ ಈ ಪ್ರತಿಭಟನೆಯೇ ಸಾಕ್ಷಿ. ಹೀಗಾಗಿ ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ 1-2-3 ಬೇಡಿಕೆಗಳು ಬಾಕಿ ಇವೆ. ಮುಂದಿನ ವಿದ್ಯಮಾನಗಳು ಏನಾಗುತ್ತೋ ನಾವು ನೋಡೋಣ. ದಯವಿಟ್ಟು ಈ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.